ಜಿಲ್ಲಾ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಣ ಬಡಿದಾಟ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಒಳ ಬೇಗುದಿ ತಾರಕಕ್ಕೇರಿದೆ. ಬೆಳಗಾವಿ ಜಿಲ್ಲಾ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಬಿಜೆಪಿಯ ಬಣ ಬಡಿದಾಟ. ವಿಧಾನಸಭೆಯಲ್ಲಿ ಸೋಲುಂಡರು ಬುದ್ಧಿ ಕಲಿಯದ ಕಮಲ ಪಡೆ. ಬಿಜೆಪಿ ನಾಯಕರ ಕುರ್ಚಿ ತಪ್ಪಿಸೋದಕ್ಕೆ ಬಿಜೆಪಿಯಿಂದಲೇ ಹುನ್ನಾರ ಆಗ್ತಾ ಇದೆ. ರಮೇಶ್ ಕತ್ತಿ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ನಡೆದಿದೆ ತಂತ್ರ. ಬಿಜೆಪಿ ನಾಯಕನ ಕುರ್ಚಿಯನ್ನ ತಪ್ಪಿಸಬೇಕು ಅಂತ ಬಿಜೆಪಿಗರಿಂದಲೇ ಹುನ್ನಾರ ಆಗ್ತಾ ಇದೆ. ರಮೇಶ್ ಕತ್ತಿ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನ ಮಾಡೋದಕ್ಕೆ ತಂತ್ರ ನಡೆದಿದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ರಮೇಶ್ ಕತ್ತಿ ಕೆಳಗಿಳಿಸೋದಕ್ಕೆ ಪ್ಲಾನ್. ಅವಿಶ್ವಾಸ ಗೊತ್ತುವಳಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ, ಈರಣ್ಣ ಕಡಾಡಿ ಪ್ಲಾನ್ ಮಾಡಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತಹ ರಮೇಶ್ ಕತ್ತಿ ತಮ್ಮ ಸ್ಥಾನಕ್ಕೆ ಕುತ್ತು ಬರುವ ಹಿನ್ನೆಲೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸಿಟ್ಟಾಗಿದೆ. ಈ ಬಾರಿ ಚಿಕ್ಕೋಡಿ ಇಲ್ಲವೇ ಬೆಳಗಾವಿ ಬಿಜೆಪಿ ಟಿಕೆಟ್ ಕತ್ತಿ ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ತಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತಲ್ಲ ಅಂತ ಅಣ್ಣಾ ಸಾಹೇಬ್ ಅವರು ಸಿಟ್ಟಾಗಿದ್ದಾರೆ. ಹೀಗಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ರಮೇಶ್ ಕತ್ತಿಯನ್ನ ಕೆಳಗಿಳಿಸೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಬಿಜೆಪಿ ನಾಯಕ ರಮೇಶ್ ಕತ್ತಿಯ ಕುರ್ಚಿ ತಪ್ಪಿಸೋದಕ್ಕೆ ಬಿಜೆಪಿಗರಿಂದಲೇ ಈ ರೀತಿ ಹುನ್ನಾರ. ರಮೇಶ್ ಕತ್ತಿ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗಾಗಿ ತಂತ್ರ ನಡೀತಾ ಇದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ರಮೇಶ್ ಕತ್ತಿಯನ್ನ ಕೆಳಗಿಳಿಸೋದಕ್ಕೆ ದೊಡ್ಡ ಪ್ಲಾನ್ ಆಗ್ತಾ ಇದೆ. ಒಟ್ಟಾರೆ ಬೆಳಗಾವಿ ಜಿಲ್ಲಾ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ. ಬಣ ಬಡಿದಾಟ ಮತ್ತೆ ತಾರಕಕ್ಕೇರ್ತಾ ಇದೆ. ಈ ಬಾರಿ ಚಿಕ್ಕೋಡಿ ಇಲ್ಲವೇ ಬೆಳಗಾವಿ ಬಿಜೆಪಿ ಟಿಕೆಟ್ಗೆ ರಮೇಶ್ ಕತ್ತಿ ಬೇಡಿಕೆ ಇಟ್ಟಿದ್ದಾರೆ. ಇದರಿಂದ ಅಣ್ಣಾ ಸಾಹೇಬ್ ಅವರಿಗೆ ತೊಂದರೆ ಆಗುತ್ತೆ. ಅವರು ಸಹ ಟಿಕೆಟ್ ಆಕಾಂಕ್ಷಿ ಆಗಿರೋದ್ರಿಂದಾಗಿ ರಮೇಶ್ ಕತ್ತಿಯನ್ನ ಹೀಗಾಗಿನೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಬೆಳಗಾವಿ ಜಿಲ್ಲಾ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟ ಆಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ರಮೇಶ್ ಕತ್ತಿ ಅವರನ್ನ ಕೆಳಗಿಳಿಸೋದಕ್ಕೆ ಬಿಜೆಪಿಗರಿಂದಲೇ ಪ್ಲಾನ್ ಆಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿ ಬೆಳಗಾವಿ ಜಿಲ್ಲಾ ರಾಜಕಾರಣವನ್ನು ನೀವು ಗಮನಿಸಿರ್ಬೋದು. ಇಲ್ಲಿ ರಾಜಕೀಯದಲ್ಲಿ ಹೇಗೆ ತಮ್ಮ ಹಿಡಿತ ಸಾಧಿಸೋಕ್ಕೆ ಪೈಪೋಟಿಯನ್ನು ನಡೆಸ್ತಾರೆ, ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸೋಕ್ಕೆ ಪೈಪೋಟಿಯನ್ನು ನಡೆಸ್ತಾರೆ. ನೀವು 2018ರಲ್ಲಿ ಒಂದು ತಾಜಾ ಉದಾಹರಣೆ ನಮ್ಮ ರಾಜ್ಯದ ಜನರ ಕಣ್ಮುಂದೆ ಇರುವಂಥದ್ದು. 2018ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲ ಬಾರಿ ಶಾಸಕಿ ಆದಂಥ ಸಂದರ್ಭದಲ್ಲಿ ಬೆಳಗಾವಿ ಗ್ರಾಮೀಣ PLD ಬ್ಯಾಂಕ್ ಚುನಾವಣೆ ಕೂಡ ನಡೆಯುತ್ತೆ. ಆಗ PLD ಬ್ಯಾಂಕ್ ಚುನಾವಣೆಯಲ್ಲಿ ತಾನು ಶಾಸಕಿಯಾದ ಹಿನ್ನೆಲೆಯಲ್ಲಿ ತನ್ನ ಹಿಡಿತ ಸಾಧಿಸಬೇಕು ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಉದ್ದೇಶ ಆಗಿತ್ತು. ಆದರೆ ಗ್ರಾಮೀಣ ಕ್ಷೇತ್ರದಲ್ಲಿ ತಮ್ಮ ಹಿಡಿತವು ಇರಬೇಕು ಅನ್ನುವಂಥದ್ದು ಜಾರಕಿಹೊಳಿ ಬ್ರದರ್ಸ್ನ ಲೆಕ್ಕಾಚಾರವಾಗಿತ್ತು. ಆ ಕಾರಣಕ್ಕೆ ಆ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಹೆಬ್ಬಾಳ್ಕರ್ ಎಂಬಂತಾಗಿತ್ತು. ಕೆಲ ದಿನಗಳ ನಂತರ ಮೈತ್ರಿ ಸರ್ಕಾರ ಪತನಕ್ಕೂ ಇದೇ PLD ಬ್ಯಾಂಕ್ ಚುನಾವಣೆ ಕಾರಣ ಆಯಿತು ಅನ್ನುವಂತಹ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇರುವಂಥದ್ದು. ಈಗ ಲೋಕಸಭೆ ಚುನಾವಣೆ ಸಮೀಪದಲ್ಲಿ ಇರುವಂಥ ಸಂದರ್ಭದಲ್ಲೇ ಇದೀಗ ಬೆಳಗಾವಿ ಬಿಜೆಪಿಯ ಒಳಬೇಗುದಿ ಕೂಡ ಹೆಚ್ಚಾಗ್ತಿರುವಂಥದ್ದು. ಈಗ ನೋಡಿ, ಕಳೆದ ಹಲವು ವರ್ಷಗಳಿಂದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ರಮೇಶ್ ಕತ್ತಿ ಅವರು ಇರುವಂಥದ್ದು. ರಮೇಶ್ ಕತ್ತಿ ಅವರನ್ನು ಈಗ ಕೆಳಗಿಳಿಸೋಕೆ ಬಿಜೆಪಿ ನಾಯಕರಿಂದೇ ಹುನ್ನಾರ ನಡೀತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಇದೀಗ ರಮೇಶ್ ಕತ್ತಿ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯಕ್ಕೆ ಮುಂದಾಗಿರುವಂಥದ್ದು. ಡಿಸಿಸಿ ಬ್ಯಾಂಕ್ಗೆ ಒಟ್ಟು 16 ನಿರ್ದೇಶಕರಿರುವಂಥದ್ದು. ಈಗಾಗಲೇ 4-5 ನಿರ್ದೇಶಕರನ್ನು ಭೇಟಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಈರಣ್ಣ ಕಡಾಡಿ ಚರ್ಚೆ ನಡೆಸಿದ್ದಾರೆ. ಆ ಮೂಲಕ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವಂಥ ಹುನ್ನಾರವನ್ನು ಮಾಡ್ತಿದ್ದಾರೆ ಅಂತೇಳಿ ಕೂಡ ಚರ್ಚೆಗಳು ಜಿಲ್ಲಾ ರಾಜಕಾರಣ ನಡೀತಿರುವಂಥದ್ದು. ಇದಕ್ಕೆ ಕಾರಣ ಅಂತಂದರೆ 2009ರ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಹಿಂದೆ SC ಮೀಸಲು ಕ್ಷೇತ್ರವಾಗಿತ್ತು, ಬಳಿಕ ಅದು ಸಾಮಾನ್ಯ ಕ್ಷೇತ್ರವಾಯಿತು. 2009ರಲ್ಲಿ ರಮೇಶ್ ಕತ್ತಿ ಬಿಜೆಪಿಯಿಂದ ಅಲ್ಲಿ ಟಿಕೆಟ್ ಪಡೆದು ಸಂಸದರಾಗಿ ಆಯ್ಕೆಯಾಗಿದ್ದರು.
ನಂತರ 2014ರಲ್ಲಿ ರಮೇಶ್ ಕತ್ತಿ ಅವರು ಏನು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಗೆಲ್ತಾರೆ, ರಮೇಶ್ ಕತ್ತಿ ಅವರು ಸೋಲ್ತಾರೆ. 2019ರಲ್ಲಿ ರಮೇಶ್ ಕತ್ತಿ ಬದಲಾಗಿ ಅಣ್ಣಾ ಸಾಹೇಬ್ ಜೊತೆಗೆ BJP ಹೈಕಮಾಂಡ್ ಮನೆ ಹಾಕಿರುವಂಥದ್ದು. ಹೀಗಾಗಿ ಆ ಸಂದರ್ಭದಲ್ಲಿ ಕತ್ತಿ ಬ್ರದರ್ಸ್ ಉಮೇಶ್ ಕತ್ತಿ ಅವರಾಗಿರ್ಬೋದು ಹಾಗೂ ರಮೇಶ್ ಕತ್ತಿ ಇಬ್ಬರು ಕೂಡ ಮುನಿಸ್ಕೊಂಡಿದ್ರು BJP ನಾಯಕರ ನಿರ್ಧಾರಕ್ಕೆ. ಆವಾಗ ಸ್ವತಃ BS ಯಡಿಯೂರಪ್ಪನವರೇ ಬೆಳಗಾವಿಗೆ ಬಂದು ಕತ್ತಿ ಬ್ರದರ್ಸ್ ಅವ್ರನ್ನ ಮನವೊಲಿಸುವ ಕೆಲಸವನ್ನು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮಾಡಿದರು. ಬರ್ತಕ್ಕಂಥ ರಾಜ್ಯಸಭೆಯಲ್ಲೂ ಕೂಡ ತಮಗೆ ಅವಕಾಶ ಕೊಡ್ತೀವಿ, ಈಗ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತೇಳಿ ಮನವಿ ಮಾಡಿದಾಗ ಯಡಿಯೂರಪ್ಪನವರ ಮನವಿಗೆ ಆಗ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲುವಿನಲ್ಲಿ ಕತ್ತಿ ಬ್ರದರ್ಸ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈಗ ನಂತರ ನಡೆದಂಥ ರಾಜ್ಯಸಭೆ ಚುನಾವಣೆಯಲ್ಲಿ ಆಗ ಹಾಲಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಇದ್ದಾಗಲೂ ಕೂಡ ಪ್ರಭಾಕರ್ ಕೋರೆ ಅವ್ರಿಗೂ ಟಿಕೆಟ್ ಕೊಡಲಿಲ್ಲ, ಇತ್ತ ರಮೇಶ್ ಕತ್ತಿ ಅವ್ರಿಗೂ ಟಿಕೆಟ್ ಕೊಡಲಿಲ್ಲ. ಆಗ ಚಾನ್ಸ್ ಹೊಡೆದಿದ್ದು ಈರಣ್ಣ ಕಡಾಡಿ ಅವರು. ಈರಣ್ಣ ಕಡಾಡಿ ಅವರು ರಾಜ್ಯಸಭೆಗೆ ಆಯ್ಕೆ ಆದ ಬಳಿಕವೂ ರಮೇಶ್ ಕತ್ತಿ ಅವರು ಸೈಲೆಂಟಾಗಿ ಉಳಿತಾರೆ, ಇತ್ತ ಪ್ರಭಾಕರ್ ಕೋರೆ ಅವ್ರಿಗೆ ಅವಕಾಶ ಸಿಗಲ್ಲ. ಈಗ 2019ರಲ್ಲಿ ನಮಗೆ ಚಿಕ್ಕೋಡಿಯಿಂದ ಟಿಕೆಟ್ ತಪ್ಪಿದೆ, ಈಗ ನನಗೆ ಚಿಕ್ಕೋಡಿ ಟಿಕೆಟ್ ಕೊಡಬೇಕು ಅಂತೇಳಿ ರಮೇಶ್ ಕತ್ತಿ ಅವರ ಬೇಡಿಕೆ ಇರ್ತಿರುವಂಥದ್ದು. ಇದು ಎಲ್ಲೊಂದು ಕಡೆ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಇರಿಸು ಮುರಿಸಿಗೂ ಕಾರಣವಾಗಿರುವಂಥದ್ದು. ಹೀಗಾಗಿ ರಮೇಶ್ ಕತ್ತಿ ಅವರು DCC ಬ್ಯಾಂಕ್ನಿಂದ ಕೆಳಗಿಳಿಸೋಕೆ ಇದೀಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನು ಸಾಕಷ್ಟು ಏನು ಹುನ್ನಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಿರುವಂಥದ್ದು. ಅದಕ್ಕೆ ಪೂರಕವಾಗಿ ಈಗಾಗಲೇ 4-5 ನಿರ್ದೇಶಕರನ್ನು ಕೂಡ ಖುದ್ದಾಗಿ ಅವರು ಹಾಗೂ ಈರಣ್ಣ ಕಡಾಡಿ ಅವರು ಕೂಡ ಭೇಟಿಯಾಗಿ ಬಂದಿರುವಂಥದ್ದು. ಈರಣ್ಣ ಕಡಾಡಿ ಪುತ್ರ ಕೂಡ ಬೆಳಗಾವಿ DCC ಬ್ಯಾಂಕ್ನ ನಿರ್ದೇಶಕರಾಗಿರುವಂಥದ್ದು. ಹೀಗಾಗಿ PKPSಗಳ ಸದಸ್ಯತ್ವವನ್ನು ಹೆಚ್ಚಳ ಮಾಡೋಕ್ಕೆ ರಮೇಶ್ ಕತ್ತಿ ಒಪ್ಪಿಗೆ ನೀಡ್ತಿಲ್ಲ ಅನ್ನುವಂಥದ್ದು ಈರಣ್ಣ ಕಡಾಡಿ ಅವರ ಆರೋಪ ಆಗಿರುವಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಈ ಮುಂಚೆ ಬೆಳಗಾವಿ BJPಯ ಭದ್ರಕೋಟೆಯಾಗಿತ್ತು. ಇಂಥ ಸಂದರ್ಭದಲ್ಲಿ ಏನು ಸಾಕಷ್ಟು ಸೋಲನ್ನು BJP ಅನುಭವಿಸಿರುವಂಥದ್ದು. BJP ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ದರೂ ಕೂಡ ಈಗ ಲೋಕಸಭೆ ಚುನಾವಣೆಯಲ್ಲಿ BJP ಒಳಬೇಗುದೇ ನಿಜಕ್ಕೂ BJP ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರುವಂಥದ್ದು. ಈ ಒಂದು ಚುನಾವಣೆ ಮೊದಲೇ ಈ ನಾಯಕರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ BJP ಹೈಕಮಾಂಡ್ ಕೈಗೊಳ್ಳಬೇಕು ಅನ್ನುವಂಥದ್ದು ಕಾರ್ಯಕರ್ತರ ಒತ್ತಾಯ ಆಗಿರುವಂಥದ್ದು. ಓಕೆ ಅನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.